ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ನಿಮ್ಗೆ ಒಂದು ಸಿಂಪಲ್ ಆಗಿರುವಂತಹ ಬಾಯಿ ರುಚಿ ಕೆಟ್ಟಿದ್ರೆ ಬಾಯಿ ಚಪ್ಪರಿಸಿ ತಿನ್ನುವಂತಹ ಒಂದು ಭಾಳ ಸಿಂಪಲ್ ಆಗಿರುವಂತಹ ರೆಸಿಪಿ ರೀ. ಈ ಒಂದು ಮಸ್ತ್ ಆಗಿರುವಂಥ ರೆಸಿಪಿನ ನೀವು ಮಾವಿನಕಾಯಿಯ ತಿಳಿಸಾರು ಅನ್ಬೋದು ರೀ, ಅಥವಾ ರಸಮ್ ಅನ್ಬೋದು ರೀ. ಸಿಂಪಲ್ ಆಗಿ ತೋರಿಸ್ತೀವಿ. ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಜಲ್ದಿ ಮಾಡಿಬಿಡ್ರಿ. ಇದನ್ನು ಮಾಡೋಕೆ ನಿಮ್ಗೆ ಒಂದು ಮಾವಿನಕಾಯಿ ಬೇಕಾಗಿರೋದು ಅಷ್ಟೇ ರೀ. ತಿದ್ರಿ ಒಂದು ಮಾವಿನಕಾಯಿ ಇದ್ರಿ ಅಂತಂದ್ರೆ ಒಂದು ತೊಗೊಂಬಂದ್ರಿ ಅಂತಂದ್ರೆ ಭಾಳ ಮಸ್ತಾಗಿ ಮಾಡ್ಬೋದು ರೀ. ಅದನ್ನು ಕಟ್ ಮಾಡ್ಕೊಂಡು ಅದ್ರ ನಡ್ಬಾರ್ಕಿಂದ ಎಲ್ಲ ತೆಗೀರಿ ಬೀಜ. ಆಮೇಲೆ ಏನು ಮಾಡಿರಿ, ಈಗ ಒಂದು ಕಡೆ ಒಂದು ಪಾತ್ರದಾಗ ಒಂದು 2 ಕಪ್ಪಷ್ಟು ನೀರನ್ನು ಕಾಯಕ್ಕೆ ಇಡ್ರಿ. ಅದಕ್ಕೆ ಈ ಮಾವಿನಕಾಯಿ ಇರ್ತೈತಲ್ಲ ಮ್ಯಾಗಿನ ಸಿಪ್ಪೆ ಎಲ್ಲ ತೆಗೆದು ಈ ರೀತಿ ಸಣ್ಣ ಕಟ್ ಮಾಡಿ ಇಟ್ಕೊಂಡು ಆ ಒಂದು ನೀರೊಳಗೆ ಇವನ್ನ ಹಾಕಿರಿ. ತಿದ್ರಿ ಹಾಕಿ ಅದನ್ನು ಕುದಿಸ್ಬೇಕಾಕೈತ್ರಿ. ಕುದಿಸುವಾಗ ಒಂದು 2-3 ಹಸಿಮೆಣಸನ್ನು ನೀವು ಇಲ್ಲೇನ ಸೇರಿಸಿ ಅದ್ರ ಜೊತೆ ಒಂದಿಟ ಅರಿಶಿನ ಪುಡಿಯನ್ನು ನೀವು ಹಾಕಿ ಆಮೇಲೆ ಅದನ್ನು ಸ್ವಲ್ಪ ಈ ರೀತಿಯಾಗಿ ಮಿಕ್ಸ್ ಮಾಡಿ ಕುದಿಯೋಕೆ ಬಿಟ್ಬಿಡ್ರಿ. ಚಲೋತ್ನಂಗೆ ಇವೆಲ್ಲ ಕುದಿತಾವು ತಿಳಿತ್ರಿ, ಬರೋಬ್ಬರಿಯಾಗಿ ಸಾಫ್ಟ್ ಆಗ್ತಾವು. ಅಲ್ಲಿ ತನಕ ಈ ರೀತಿಯಾಗಿ ನೀವು ಅವನ್ನ ಕುದಿಸ್ಬೇಕಾಕೈತ್ರಿ. ಇಷ್ಟಂತರೂ ನೀವು ಮಾಡ್ತೀರಿ, ಶಾನೆ ಅದ್ರಿ. ಆಮೇಲೆ ಈಗ ಮುಂದಕ್ಕೆ ಬರ್ರಿ. ಅದ್ರಾಗಿ ನಾವು ಮಾವಿನಕಾಯಿಯನ್ನು ತಗೊಂಡು ಒಂದು ಮಿಕ್ಸರ್ ಜಾರ್ದಾಗ ನಾವು ಆ ಮೆಣಸಿನ್ಕಾಯಿ ಸಮೇತನ ಹಾಕಿ ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸಿ, ಉಳಿದಿದ್ದ ನೀರು ಅಲ್ಲೇದವ್ರಿಂದ ನೋಡ್ಬೋದು ನೀವು. ಅದಕ್ಕೊಂದು ಇಟ್ಟು ನೀರು ಸೇರಿಸಿ ಗೆರ್ರ ಅಂಥೇಳಿ ರುಬ್ಕೊಂಡು ಪೂರ್ತಿ ಸಣ್ಣಾಗುವಂಗೆ ರುಬ್ಕೊಂಡು ನಾವು ತೊಗೊಂಡು ಬರ್ಬೇಕ್ರಿ. ಈಗ ಈ ರುಬ್ಬಿರೋಂಥ ಪೇಸ್ಟನ್ನು ಇದೇಗೇನು ಮಾವಿನಕಾಯಿ ಕುದಿಸಿದಿರಲ್ಲ ಅದೇ ನೀರೊಳಗನ ವಾಪಸ್ ಸೇರಿಸಿ ಅದಕ್ಕೆ ಇನ್ನಷ್ಟು ನೀರನ್ನು ಹಾಕಿ ಪೂರ್ತಿ ತಿಳಿಯಾಗಿ ನಾವು ಅದನ್ನು ಮಾಡೋಣ. ಗೊತ್ತಾತ್ರಿ? ಅಂದರೆ ಗಟಗಟ ಅಂತೇಳಿ ಕುಡಿಯೋಕೆ ಬರ್ಬೇಕು ನೋಡ್ರಿ. ಆ ರೀತಿಯಾಗಿ ನೀವು ಅದನ್ನು ಮಾಡಬೇಕು. ಇದಕ್ಕೆ ಬೆಲ್ಲದ ಪುಡಿ ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಬೆಲ್ಲವನ್ನು ಹಾಕಿರಿ. ಅದ್ರ ಜೊತೆ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ರಿ. ಆಮೇಲೆ ಅದನ್ನು ಮಿಕ್ಸ್ ಮಾಡಿ ಮತ್ತೆ ಕುದಿಯೋಕೆ ಬಿಡ್ರಿ. ಸಮಾಧಾನಲೇ ಇದನ್ನು ಈ ರೀತಿಯಾಗಿ ನೀವು ಕುದಿಸಿದ್ರಿ ಅಂತಂದ್ರೆ ಚೆನ್ನಾಗಿ ಕುದಿತೈತಿ. ಆ ಕಡೆ ಒಂದು ಒಗ್ಗರಣೆ ಕೊಡಬೇಕಂದ್ರೆ ಒಂದು 2 ಚಮಚದಷ್ಟು ಎಣ್ಣೆನ ಕಾಯಕ್ಕಿಟ್ಟು ಅದಕ್ಕೆ ಸಾಸಿವೆ, ಜೀರಿಗೆ, ಅರ್ಧ ಟೀ ಸ್ಪೂನ್ ಅಷ್ಟು ಒಣ ಬ್ಯಾಡಗಿ ಮೆಣಸು ಇವನ್ನೆಲ್ಲ ಹಾಕಿ ಎಣ್ಣೆ ಒಳಗೆ ಒಂದು ಸ್ವಲ್ಪ ಫ್ರೈ ಮಾಡಿದ ನಂತರ ಕರಿಬೇವನ್ನು ಹಾಕಿರಿ. ಕರಿಬೇವನ್ನು ಹಾಕಿ ಮತ್ತೊಮ್ಮೆ ಚೆಂದಂಗೆ ತಿರುವಾಡಿದ ನಂತರ ಇಲ್ಲಿ ನೀವು ಈ ಒಂದು ಒಗ್ಗರಣೆಯನ್ನು ಈ ಒಂದು ತಿಳಿ ಸಾರಿಗೆ ಅಥವಾ ರಸಮ್ಗೆ ಕೊಡ್ರಿ. ಇದೇ ರೀತಿ ಹಲವಾರು ರೀತಿಯ ಮಾವಿನಕಾಯಿ ರೆಸಿಪಿಗಳು, ಮಾವಿನಕಾಯಿ ಚಟ್ನಿ, ಮಾವಿನಕಾಯಿ ತಂಬುಳಿ ಇವೆಲ್ಲ ನಮ್ಮ ಚಾನಲ್ದಾಗ ಅದಾವ್ರಿ. ತಾವು ನೋಡಿಲ್ಲ ಅಂತಂದ್ರೆ ಸವಿರಿ ಚೇಸಬಗು ಮಾವಿನಕಾಯಿ ತಂಬುಳಿ ಚಟ್ನಿ ಏನು ಬೇಕೋ ಅದನ್ನು ಸರ್ಚ್ ಮಾಡಿರಿ ಅಂತಂದ್ರೆ ಯೂಟ್ಯೂಬ್ದಾಗ ಸಿಗ್ತೈತಿ. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕುದಿಸಿದ್ರಿ ಅಂತಂದ್ರೆ ಗಟಗಟ ಅಂತೇಳಿ ಕುಡಿಯೋಕೆ ಅಥವಾ ಅನ್ನದ ಜೊತೆ ತಿನ್ನೋಕು ಈ ಒಂದು ಮಾವಿನಕಾಯಿಯ ತಿಳಿಸಾರು ಅಥವಾ ರಸಮ್ ತಯಾರಾಗೈತ್ರಿ. ಅದನ್ನು ತಪ್ಪಲಾರ್ದ ನೀವು ಟ್ರೈ ಮಾಡಿರಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರಿ ಚೇಸಬಗು ಅನ್ನದಾತ ಸುಖೀಭವ. ಧನ್ಯವಾದಗಳು, ನಮಸ್ಕಾರ.